ನಮಸ್ಕಾರ. ನಾವು RVM ಕಾಲೇಜಿಂದ MBA ಸ್ಟೂಡೆಂಟ್ಸು. ನಾವು ಬಂದಿರೋ ಉದ್ದೇಶ ಏನು ಅಂತಂದರೆ, ಏಪ್ರಿಲ್ 26 ಚುನಾವಣೆ ಎಲ್ಲ ಗೊತ್ತಾ? ಅದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ಅಂತ ಬಂದಿದ್ದೀವಿ. ಚುನಾವಣೆ ಬಗ್ಗೆ ಹೇಳಬೇಕು ಅಂತಂದರೆ 1951 ಅಕ್ಟೋಬರ್ 25 ಫಸ್ಟ್ ಟೈಮ್ ಆಗಿದ್ದು. ನಮ್ಮ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಯಾಕಂದರೆ ಇದು ಒಂದು ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಕರೀತಾರೆ. ಸೊ ನಾವೇ ಚೂಸ್ ಮಾಡೋದು ಪೀಪಲ್ನ, ಅಂದರೆ ನಾವೇ ಆಯ್ಕೆ ಮಾಡೋದು. ನಾವು ಆಯ್ಕೆ ಮಾಡಿದ್ರೆ ಅವರಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಅಂಥವ್ರನ್ನ ಆಯ್ಕೆ ಮಾಡುವಂಥ ದಿನ ಅದು. 5 ವರ್ಷಕ್ಕೆ ಒಮ್ಮೆ ಬರೋದಂತ ಇದು. ಅಷ್ಟಾದರೂ ಸಹ ಒಂದಕ್ಕೆ ಹೋಗಿ ಮಾಡಬಾರ್ದು ಅಂತ ಒಂದು ಅಷ್ಟೇ. ಭಾರತದಲ್ಲಿ ಪ್ರಮುಖವಾಗಿ 60% ಜನ ಮಾತ್ರ ಮತ ಹಾಕ್ತಿದ್ದಾರೆ. ಇನ್ನು 40% ಜನ ಅವರ ಕೆಲಸಗಳನ್ನು ನೋಡ್ಕೊಂಡಿರ್ತಾರೆ. ಆ ಒಂದು ದಿನ ಫ್ರೀ ಮಾಡ್ಕೊಳ್ಳದೆ ಅವರು 5 ವರ್ಷ ನಾವು ಆಯ್ಕೆ ಮಾಡುವಂಥ ಅಭ್ಯರ್ಥಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾವು ಒಂದು ದಿನ ಕಷ್ಟಪಟ್ಟು ಓಟ್ ಹಾಕಿದ್ರೆ 5 ವರ್ಷ ಸುಖವಾಗಿರ್ಬೋದು. ನಮಗೆ ಏನೇನು ಬೆನಿಫಿಟ್ಸ್ ಬೇಕು, ನಮಗೆ ಏನೇನು ಸವಲತ್ತುಗಳು ಬೇಕು ಅದನ್ನ ಮಾಡ್ಕೊಡುವಂಥ ವ್ಯಕ್ತಿನ ಸೆಲೆಕ್ಟ್ ಮಾಡಬೇಕು. ನಾವು ಪರ್ಟಿಕ್ಯುಲರ್ ಆಗಿ ಇಂಥವರಿಗೆ ವೋಟ್ ಮಾಡಿ ಅಂತ ಹೇಳ್ತಿಲ್ಲ, ನೀವು ಆಯ್ಕೆ ಮಾಡಿ. ಆದರೆ ಮತದಾನ ಮಾಡೋದು ನಮ್ಮ ಹಕ್ಕು. ನಿಮಗೆ ಅಭ್ಯರ್ಥಿಗಳು ನಿಮಗೆ ಇಷ್ಟನೇ ಇಲ್ಲ ಅಂತ ಆಯಿತು ಅಂತಂದ್ರೆ ನೋಟಾಕ್ ಹಾಕ್ಬೋದು. ಏನ್ ಹೇಳ್ತಾರೆ, ಕುಲಗೆಟ್ಟ ಮತ ಅಂತ ಹೇಳ್ತಾರೆ, ಅದಕ್ಕೆ ವೋಟ್ ಮಾಡ್ಬೋದು. ಅದು ಉದ್ದೇಶ ಏನಂತಂದ್ರೆ ಮತದಾನ ನಮ್ಮ ಹಕ್ಕು, ನಾವು ಅದನ್ನ ಮಾಡಬೇಕು. ಯಾವತ್ತೂ ಅದನ್ನ ನಾವು ಕಳ್ಕೋಬಾರ್ದು. ಇವಾಗ ನಾವು ಇಲ್ಲಿಂದ 200 ಕಿಲೋಮೀಟರ್ 300 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಮತದಾನ ಮಾಡ್ತೀವಿ, ಅದು ನಮ್ಮ ಹಕ್ಕು, ನಾವು ಮಾಡಲೇಬೇಕು. ಎಷ್ಟೇ ಕಷ್ಟ ಆದ್ರೂ ಮತದಾನ ಮಾಡಿ ಅಂತ ಕೇಳ್ಬೋದು. ಈಗ ಜನಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಒಂದು ದಿವಸ ರಜೆ ಸಿಕ್ಕಿದ್ರೆ ಸಾಕು ಊರಿಗೆ ಹೋಗೋಣ, ಟ್ರಿಪ್ಗೆ ಹೋಗೋಣ ಅಂತ ಹೋಗ್ಬಿಡ್ತಾರೆ. ದಯವಿಟ್ಟು ಹಾಗೆಲ್ಲ ಯಾರು ಮಾಡಕ್ ಹೋಗ್ಬಾರ್ದು. ನಿಮ್ಮ ಪರಿಚಯದವರು ಯಾರಾದ್ರೆ ನೀವು ಅವರಿಗೆ ಅರಿವು ಮೂಡಿಸೋ ಕೆಲಸ ಮಾಡಬೇಕು. ನಾವು ಮತ ಹಾಕಿಲ್ಲ ಅಂತ ಏನಂದ್ರೆ, ಫಸ್ಟ್ ಆಫ್ ಆಲ್ ರುದ್ರೇಶ್ವರ್ ಹೇಳಿದಾಗೆ ಮತ ಹಾಕೋದು ನಮ್ಮ ಹಕ್ಕು. ಅದರ ಜೊತೆಗೆ ಅದು ನಮ್ಮ ಕರ್ತವ್ಯಗಳು. ನಾವು ಭಾರತೀಯ ಪ್ರಜೆಗಳಾಗಿ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು. ಸೊ ನಾವು ಮತ ಹಾಕಬೇಕು. ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ಬೇರೆ ಕೆಟ್ಟ ಅಥವಾ ಯಾರು ನಮ್ಮ ದೇಶಕ್ಕೆ ಉಪಯೋಗ ಆಗಲ್ವೋ ಅಥವಾ ಯಾರಿಂದ ಉದ್ಧಾರ ಏನು ಆಗಲ್ವೋ ಅಂತ ಒಬ್ಬ ವ್ಯಕ್ತಿ ನಮ್ಮ ದೇಶನ ಆಳೋ ಥರ ಆಗುತ್ತೆ. ಅವ್ರು ಬರೀ ತಮಗಷ್ಟೇ ಬೆನಿಫಿಟ್ ಆಗೋ ಥರ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ದೇಶಕ್ಕಾಗಿ ಅವ್ರೇನು ಒಳ್ಳೆ ರೀತಿಯಾಗಿ ಸಹಾಯ ಮಾಡೋದಿಲ್ಲ. ಅದೇ ನಮ್ಗೆ ಯಾವ ಥರ ನಾಯಕ ಬೇಕು ಆ ಥರ ನಾವೇ ಆಯ್ಕೆ ಮಾಡಿ ನಾವೇ ಮತ ಹಾಕಬೇಕು. ನಾವು ಮತ ಹಾಕೋದ್ರಿಂದ ನಾವು ಎಷ್ಟು ಹೆಚ್ಚು ಮತ ಬರುತ್ತೋ ಅಷ್ಟು ಒಳ್ಳೆ ಅಭ್ಯರ್ಥಿನ ನಾವು ದೇಶಕ್ಕೆ ನಾಯಕರಾಗಿ ಇರ್ಬೋದು. ಅಭಿವೃದ್ಧಿ ನಾವು ಅವ್ರಿಗೆ ಕೇಳಕ್ಕಾಗಲ್ಲ, ನಮ್ಗೆ ಇದು ಸೌಲಭ್ಯ ಕೊಡಿ, ಅದು ಸೌಲಭ್ಯ ಕೊಡಿ ಅಂತ ಏನು ಕೇಳಕ್ಕಾಗಲ್ಲ. ಅದೊಂದು ನಮ್ಗೆ ದುರುಪಯೋಗ ಆಗುತ್ತೆ. ಇನ್ನೊಂದು ಸಮಾನತೆ ಇರಲ್ಲ. ಅಂದ್ರೆ ನಾವು ನಮ್ಮ ಪಂಗಡಕ್ಕಾಗಿ ನಮ್ಮ ಜಾತಿಗಳನ್ನ ಒಂದ್ ವೇಳೆ ಓಟ್ ಹಾಕಿದ್ರೆ ಅದು ನಾವು ಇನ್ಇಕ್ವಾಲಿಟಿ ಮಾಡಿದಾಗುತ್ತೆ. ಅದು ನಾವು ಕರೆಕ್ಟಾಗಿ ಓಟ್ ಹಾಕಿದ್ರೆ ನಮ್ಗೆ ಕರೆಕ್ಟಾಗಿ ಒಂದು ನಾಯಕ ಸಿಗ್ತಾನೆ, ಅವ್ನು ಅಭಿವೃದ್ಧಿ ಮಾಡ್ತಾನೆ. ಒಂದಿನ ಕಷ್ಟ ಆಗುತ್ತೆ ಅಂತ ನೋಡಿದ್ರೆ ನೀವು ಪ್ರತಿಯೊಬ್ಬರು ವೋಟ್ ಮಾಡಬೇಕು. ಯಾಕಂದರೆ ನಾವು ಇವಾಗ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಬಂದಿದೆ, ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ಆಫ್ ದಿ ಪೀಪಲ್ ಅಂತ. ಅದನ್ನ ಪಾಲಿಸಿ ಪ್ರತಿಯೊಬ್ಬರು ಮತದಾನ ಮಾಡಿ ಮುಂದಿನ ವರ್ಷಕ್ಕೆ ಒಂದು ಮಾರ್ಗದರ್ಶಿಯಾಗಿ ನೀವೆಲ್ಲ ನಡ್ಕೊಬೇಕು. ಈ ಮೂಲಕ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಹತ್ರ ವೋಟರ್ ಐಡಿ ಇದೆಯಲ್ಲ? ಯಾಕಂದರೆ ಇಲ್ಲಿ ಕ್ಲಿಯರ್ ಹೇಳ್ತಂತ ಎಲ್ಲರೂ ಇದ್ದಾನೆ. ವೋಟರ್ ಐಡಿ ಇದೆಯಲ್ಲ? ದಯವಿಟ್ಟು ಏಪ್ರಿಲ್ 26 ಎಲ್ಲರೂ ವ್ಯಕ್ತಿ ನೋಡಿ, ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ವೋಟ್ ಮಾಡಿ ಮತ ಚಲಾಯಿಸಿ. ನಿಮ್ಮ ಮತ ನಿಮ್ಮ ಹಕ್ಕು.